ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕೊಣ್ಣೂರು ಗ್ರಾಮದ ವಾಲ್ಮೀಕಿ ಸಮಾಜದ ಯುವ ಮುಖಂಡರಾದ ಚಂದ್ರಶೇಖರ್ ಹತ್ತೂರು ಇವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲು ಇವರ ಗೆಳೆಯರ ಬಳಗ ಮುಂದಾಗಿದ್ರು. ಆದರೆ ಚಂದ್ರಶೇಖರ್ ಹತ್ತೂರು ಅವರು ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳಲು ಒಪ್ಪಲಿಲ್ಲ. ಇವರು ಗೆಳೆಯರ ಬಳಗಕ್ಕೆ ಮತ್ತು ಯುವಕರಿಗೆ ಒಳ್ಳೆಯ ಸಂದೇಶವನ್ನು ನೀಡಿದರು. ಕೇಕ್, ಪಟಾಕ್ಷಿ, ಹಾಲು ಇದಕ್ಕೆಲ್ಲ ವ್ಯರ್ಥ ಖರ್ಚು ಮಾಡುವುದನ್ನು ಬಿಟ್ಟು ಅದೇ ಹಣದಲ್ಲಿ ನಾವೆಲ್ಲರೂ ಸೇರಿ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್, ಪೆನ್ ವಿತರಣೆ ಮಾಡೋಣ ಅಂತ ಹೇಳಿದರು. ಸೋಮವಾರ ಎಲ್ಲ ಗೆಳೆಯರ ಬಳಗದ ಜೊತೆ ಹೋಗಿ ನೋಟ್ಬುಕ್ ವಿತರಣೆ ಮಾಡಲಿದ್ದಾರೆ. ವರದಿ ಬಂದಿನವಾಜ್, ಕೋಳೆ, ತಾಳಿಕೋಟೆ. ನನ್ನ ಗೆಳೆಯರ ಬಳಗದಿಂದ ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನನ್ನ ದೊಡ್ಡ ಅದ್ದೂರಿಯಾಗಿ ಆಚರಣೆ ಮಾಡಬೇಕಂತೇಳಿ ಎಲ್ಲ ನನ್ನ ಗೆಳೆಯರ ಬಳಗ ಇವತ್ತು ಮಾಡಬೇಕಂತ ನಿರ್ಧಾರ ಮಾಡಿದರು. ಅದೇ ಕಾರಣಕ್ಕಾಗಿ ನಾನು ಇವತ್ತು ಪ್ರಚಾರ ಮಾಡೋಕ್ಕೂ ಇಷ್ಟ ಆಗಲಿಲ್ಲ. ಅದೇ ಕಾರಣಕ್ಕಾಗಿ ನನಗೆ ಇಷ್ಟವಾದದ್ದು ನನ್ನ ಗೆಳೆಯರಿಗೆ ಹೇಳಿದೆ, ಅದೇ ಥರ ನೀವು ಮಾಡು, ಹೆಂಗೆ ನೀವು ಸಂಪ್ರದಾಯ ಮಾಡ್ತಾಯಿದ್ರು. ಅದೇ ಕಾರಣಕ್ಕಾಗಿ ನಾನು ಸರ್ಕಾರಿ ಶಾಲೆಯಲ್ಲಿ ಬಡ ಮಕ್ಕಳಿಗೆ ಒಂದು ಬುಕ್ ವಿತರಣೆ ಮಾಡಬೇಕಂತ ನನ್ನ ಆಸೆ. ಅದಕ್ಕೆ ನಮ್ಮ ಗೆಳೆಯ ಬಳಕೆಲ್ಲ ಹೇಳಿ ಅವರು ಕೂಡ ನನ್ನ ಸಾಥ್ ಕೊಟ್ಟರು. ಇದೇ ಥರ ಮುಂದೆ ಇದು ಕೇಕ್ ತರೋದಾಗಲಿ, ಪಟಾಕ್ಷಿ ತರೋದಾಗಲಿ ಅದು ನಮ್ಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ನಮಗೆಲ್ಲ ಗೆಳೆಯ ಕೂಡಿ ಒಂದು ನಿರ್ಧಾರಕ್ಕೆ ಬಂದು ಸರ್ಕಾರಿ ಶಾಲೆಯ ಬಡ ಮಕ್ಕಳಿಗೆ ಒಂದು ಬುಕ್ ವಿತರಣೆ ಮಾಡಿದ್ರೆ ಚಲೋ ಆಗುತ್ತೆ ಅಂತ ನಾನು ಹೇಳಿದೆ. ಅದಕ್ಕೆ ನಮ್ಮೆಲ್ಲ ಸ್ನೇಹಿತರು, ನಮ್ಮ ಅಣ್ಣತಮ್ಮರು ಎಲ್ಲ ಕೂಡ ಓಕೆ ಅಂದರು. ಅದಕ್ಕೋಸ್ಕರ ಸೋಮವಾರ ದಿವಸ ನಾನು ನಮ್ಮ ಗೆಳೆಯ ಕೂಡಿ ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಒಂದು ಬುಕ್ ವಿತರಣೆ ಮಾಡಬೇಕಂತೇಳಿ ನನ್ನ ಆಸೆ ಇತ್ತು. ಇವತ್ತು ನನ್ನ ಬರ್ತಡೇ, ಎಲ್ಲರೂ ವಿಶ್ ಮಾಡೋದಕ್ಕೆ ಧನ್ಯವಾದಗಳು. ಅದಕ್ಕೆ ಎಲ್ಲರೂ ಕೇಳ್ಕೊಂಡು ನಾನು ನಿರ್ಧಾರ ತಗೊಂಡೆ. ಅದಕ್ಕೋಸ್ಕರ ಎಲ್ಲರೂ ಓಕೆ ಅಂತ ಇದ್ರು. ಅದಕ್ಕೋಸ್ಕರ ಇವತ್ತು ಎಲ್ಲರೂ ಕೂಡಿ ಕೆಲಸ ಇದು ಪಟಾಕ್ಷಿ ಹೊಡೆಯೋದಲ್ಲಿ, ಕೇಕ್ ತರೋದಲ್ಲಿ ಇದೆಲ್ಲ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಇದು ವೇಸ್ಟ್ ಆಗೋದು ಬೇಕಾಗಿಲ್ಲ. ಅದೇ ಖರ್ಚಿನ ಒಳಗೆ ಒಂದು ಬಡ ಮಕ್ಕಳಿಗೆ ಒಂದು ಬುಕ್ ವಿತರಣೆ ಮಾಡಿದ್ರೆ ಚಲೋ ಆಗುತ್ತೆ ಅಂತ ಹೇಳಿ ಎಲ್ಲರೂ ನಿರ್ಧಾರ ತಗೊಂಡು ನಾವೊಂದು ನಿರ್ಧಾರ ತಂದಿದ್ವಿ. ಅದಕ್ಕೋಸ್ಕರ ಇವತ್ತಿನ ದಿವಸ ನಮ್ಮ ಫ್ರೆಂಡ್ ಎಲ್ಲ ಕೇಕ್, ಹಾಲ, ಮೊಸರು ಎಲ್ಲ ತಂದು ಇದು ಮಾಡಿದ್ರು. ಅದಕ್ಕೆ ಬೇಡಪ್ಪ, ಇದು ಬೇಕಾಗಿಲ್ಲ, ಇದೇ ಥರ ಇದು ವೇಸ್ಟ್ ಆಗುತ್ತಾ, ಇದೇ ಒಂದು ಹಾಲ ಮೊಸರು ವೇಸ್ಟ್ ಮಾಡೋಕ್ಕಿಂತ ಒಳ್ಳೆ ನಮ್ಮ ಸಂಸ್ಕಾರ ಏನಿದೆ ಬಡ ಮಕ್ಕಳಿಗೆ ಒಂದು ಬುಕ್ ವಿತರಣೆ ಮಾಡಿದ್ರೆ ನಮ್ಗೆ ಒಂಥರ ಇದು ಆಗುತ್ತಾ ಅಂತೇಳಿ ನಮ್ಮ ಫ್ರೆಂಡ್ ನಮ್ಮ ಗೆಳೆಯರ ಬಗ್ಗೆ ಹೇಳಿದೆ. ಅದಕ್ಕೆ ಅವರೆಲ್ಲ ಸಾಥ್ ಕೊಟ್ಟರು. ಅದಕ್ಕೋಸ್ಕರ ನಾವು ಇವತ್ತು ನನ್ನ ಬರ್ತಡೇ ಇದೆ, ನಾವು ಬರ್ತಡೇ ಯೂಸ್ ಮಾಡೋಕೆ ಹೋಗಲ್ಲ. ಅದಕ್ಕೋಸ್ಕರ ಎಲ್ಲ ಪಟಾಕ್ಷಿ ಹೊಡೆದಾಯ್ತು, ಹಾಲ ಮೊಸರು ಎಲ್ಲ ವೇಸ್ಟ್ ಮಾಡಬೇಕಾಗಿಲ್ಲ. ಎಲ್ಲರೂ ನಮ್ಮಂಗೆ ಮುಂದೆ ನಿಮ್ಮ ಬರ್ತಡೇ ಇದ್ರು ನಿಮ್ಮ ಏನು ಕೈಲ ಸಹಾಯ ಆಗುತ್ತೆ ಅಷ್ಟು ಒಂದು ಬಡ ಮಕ್ಕಳಿಗೆ ಒಂದು ಬುಕ್ ವಿತರಣೆ ಮಾಡಿ, ಏನೇ ಆಗಲಿ ಒಂದು ಅನಾಥಾಶ್ರಮಕ್ಕೆ ಒಂದು ಏನೇ ನಿಮ್ಮ ಕಡೆಗಿದ್ರು ಅದು ಕೊಡಬಹುದು ಅಂತ ನಮ್ಮ ಅನಿಸಿಕೆ. ಅದೇ ಥರ ನಾವು ಹೆಂಗೆ ಈಗ ಮಾಡ್ಕೊಂಡು ಹೊಂಟೀವಿ, ಮುಂದೆ ನೀವು ಹಾಗೆ ಮಾಡಿದರೆ ಒಂದು ಒಳ್ಳೆಯದಾಗುತ್ತೆ ಅಂತ ನಮ್ಮ ಅಭಿಪ್ರಾಯ.